ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಕರ್ಮಣಾತ್ ತ್ವಧಮಃ ಪ್ರೋಕ್ತಃ ಪ್ರಸಾದಃ ಶ್ರವಣಾದಿಭಿಃ ಮಧ್ಯಮೋ ಜ್ಞಾನ ಸಂಪತ್ಯ ಪ್ರಸಾದಸ್ತು ಉತ್ತಮೋ ಮತಃ. ಭಗವಂತನ ಉತ್ತಮ ಪ್ರಸಾದವೇ ಮೋಕ್ಷಕ್ಕೆ ಸಾಧನ. ಮಧ್ಯಮ ಪ್ರಸಾದ ಅಂತನ್ನೋದು ಕೆಲವು ಲೋಕಗಳ ಪ್ರಾಪ್ತಿಗೆ ಮಾತ್ರ ಕಾರಣ ಆದೀತು. ಅಧಮ ಪ್ರಸಾದದಿಂದ ಕೇವಲ ಸ್ವರ್ಗಲೋಕ ಮಾತ್ರ. ಸ್ವರ್ಗಲೋಕದಿಂದ ಮುಂದಿನ ಕೆಲವು ಲೋಕಗಳಿಗೆ ಮಧ್ಯಮ ಪ್ರಸಾದದಿಂದ ಹೋಗಬಹುದು ಅಂತ ಹೀಗೆಲ್ಲ ಬಂದಿತ್ತು. ಅಲ್ಲಿ ಅಧಮ ಪ್ರಸಾದದಿಂದ ಸ್ವರ್ಗಲೋಕ ಅಂತ ಏನು ವಿಷಯ ಬಂದಿತ್ತಲ್ಲ, ಈ ಒಂದು ವಿಷಯದ ಕುರಿತು ಕೂಡ ನಾವು ಜಿಜ್ಞಾಸೆ ಮಾಡಿದ್ವಿ. ದುರ್ಯೋಧನ ಸ್ವರ್ಗಕ್ಕೆ ಹೋಗಿದ್ದು ವರ್ಣನೆ ಕಂಡು ಬರ್ತದೆ. ದುರ್ಯೋಧನ ಹೋಗಿದ್ದು ಸಾಂಕಲ್ಪಿಕ ಸ್ವರ್ಗನೋ ಹೇಗೆ ಅಂತ. ಆದರೆ ಜಗನ್ನಾಥ ಯತಿಗಳು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಭಾಷ್ಯ ದೀಪಿಕಾಚಾರ್ಯರು ಅವನು ಸಾಂಕಲ್ಪಿಕ ಸ್ವರ್ಗಕ್ಕೆ ಹೋಗಿದ್ದಲ್ಲ, ಮುಖ್ಯ ಸ್ವರ್ಗಕ್ಕೆ ಹೋಗಿದ್ದ. ಭಗವಂತನ ಪ್ರಸಾದ ಅವನಿಗೆ ಇಲ್ಲದೆ ಹೋದ ಮೇಲೆ ಅವನು ಮುಖ್ಯ ಸ್ವರ್ಗಕ್ಕೆ ಹೇಗೆ ಹೋದ ಅಂತ ಪ್ರಶ್ನೆ ಬಂದರೆ, ಮುಖ್ಯ ಪ್ರಸಾದ ಅಧಮ ಪ್ರಸಾದ ಆಗಿಲ್ಲ ಅವನಿಗೆ. ಆದರೆ ಅವನಿಗೆ ಆ ಪೌರೋಹಿತ್ಯ ಮಾಡಿಸಿದಂಥ ಆಚಾರ್ಯರ ಪ್ರಭಾವದಿಂದ, ಅವರ ಬಲದಿಂದ ಅವನು ಮುಕ್ತಿಗೆ ಹೋದ, ಅವನು ಈ ಮುಖ್ಯ ಸ್ವರ್ಗಕ್ಕೆ ಹೋದ ಅಂತ ವಿಚಾರ ಜಗನ್ನಾಥ ಯತಿಗಳಿದ್ದು ಹೇಳಿದ್ದನ್ನು ನೋಡಿದ್ವಿ. ಅದಲ್ಲದೆ ಪ್ರಸಾದಾತ್ ತ್ವಧಮಾದ್ ವಿಷ್ಣು ಸ್ವರ್ಗಲೋಕ ಪ್ರಕೀರ್ತಿತಃ ಅಂತ ಏನು ನಾರದ ಪುರಾಣದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧೃತವಾದ ಶಬ್ದ ಇದೆ. ಅಲ್ಲಿ ಸ್ವರ್ಗಲೋಕ ಅಂದರೆ 7 ಲೋಕಗಳಲ್ಲಿ ಸೇರಿದಂಥ ಮುಖ್ಯವಾದ ಸ್ವರ್ಗವನ್ನೇ ಇಟ್ಕೊಳ್ಬೇಕು ಹೊರತು ಸಾಂಕಲ್ಪಿಕ ಸ್ವರ್ಗ ಅಂತ ಏನು ಗೀತಾ ತಾತ್ಪರ್ಯ ಮೊದಲಾದ ಕಡೆ ಬಂದಿದೆ, ಆ ಸಾಂಕಲ್ಪಿಕ ಸ್ವರ್ಗವನ್ನು ಇಟ್ಕೊಳ್ಬಾರದು ಅನ್ನೋದನ್ನು ಕೂಡ ಅವರು ತಿಳಿಸಿದರು. ವಾಸ್ತವಿಕವಾಗಿ 7 ಲೋಕಗಳಲ್ಲಿ ಸೇರಿದ ಈ ಸ್ವರ್ಗಲೋಕ ಏನಿದೆ ಅದು ರಾಜಸ ಸಾತ್ವಿಕರಿಂದ, ಅಂದರೆ ಮುಕ್ತಿಯೋಗ್ಯರಾದ ಮನುಷ್ಯರಿಂದ ಗಮ್ಯವಾದದ್ದು. ಆದರೂ ಕೂಡ ಇವನೇ ಅಲ್ಲಿ ಹೋದ ಅಂದರೆ ಆಚಾರ್ಯರ ಮಾರ್ಗದರ್ಶನ ಇತ್ತು. ಅದು ಕೂಡ ಗೀತಾ ತಾತ್ಪರ್ಯದಲ್ಲಿ 2ನೇ ಅಧ್ಯಾಯದಲ್ಲಿ ಬಂದಿದೆ. ಹೀಗೆ ಆಚಾರ್ಯರ ಮಾರ್ಗದರ್ಶನ ಇದೆ. ಅದು ಇದ್ರಿಂದ ಹೋಗಿದ್ದಾನೆ, ಅದು ಇದ್ದವರು ಹೋಗ್ತಾರೆ, ಅದು ಇಲ್ಲದೆ ಇದ್ದವ್ರು ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ತದನ್ನೇ ನೈವಚ ಸ್ವರ್ಗಂ ಅಂತ ಅಲ್ಲಿ ಬಂದದ್ದನ್ನ ನಾವು ನೋಡಿದ್ದೀವಿ. ಇನ್ನು ಮುಂದೆ ಈ ಸಾಂಕಲ್ಪಿಕ ಸ್ವರ್ಗ ಮತ್ತೆ ಮುಖ್ಯ ಸ್ವರ್ಗ ಇವುಗಳ ಆಡಳಿತಗಾರರು ಯಾರು, ಅಲ್ಲಿರುವಂತಹ ವ್ಯಕ್ತಿಗಳು ಯಾರು, ಮತ್ತು ಅಲ್ಲಿ ಹೋಗುವವರು ಯಾರು ಅಂತ ಅನ್ನೋದನ್ನು ಸಾಂದರ್ಭಿಕವಾಗಿ ಒಂದು ಬಾರಿ ನೋಡಬೇಕು. ಇದನ್ನೆಲ್ಲ ನೋಡಿದರೆ ನಮ್ಗೆ ಅದ್ರ ಬಗ್ಗೆ ಒಂದು ಪೂರ್ಣವಾದ ಚಿತ್ರಣ ಸಿಗೋದು ಸಾಧ್ಯ. ಅದಕ್ಕಾಗಿ ಇದನ್ನು ನೋಡೋಣ. ಸಾಂಕಲ್ಪಿಕ ಸ್ವರ್ಗದ ಬಗ್ಗೆ ನನಗೆ ಗೊತ್ತಿರುವಂತೆ ಸರ್ವಮೂಲದಲ್ಲಿ, ಗೀತಾ ತಾತ್ಪರ್ಯದಲ್ಲಿ 2 ಕಡೆ, ಮತ್ತು ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ 1 ಕಡೆ ಬಂದಿದೆ. ಮತ್ತೆ ಎಲ್ಲಾದರೂ ಬಂದಿರಬಹುದು. ನನಗೆ ಗಮನ ಇದ್ದದ್ದು ಎಷ್ಟು, ಈ ಗೀತಾ ತಾತ್ಪರ್ಯದಲ್ಲಿ ನಾವೀಗಾಗಲೇ ನೋಡಿದಂತೆ 17ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಆ ಸಾಂಕಲ್ಪಿಕ ಸ್ವರ್ಗದ ಬಗ್ಗೆ ಒಂದಿಷ್ಟು ವಿವರ ಬಂದಿದೆ. ಆ ಶ್ಲೋಕದಲ್ಲಿ ಈ ಯಜ್ಞ, ತಪಸ್ಸು ಇತ್ಯಾದಿಗಳ ಭೇದವನ್ನ ವರ್ಣನೆ ಮಾಡಿದ್ದಾರೆ 7ನೇ ಶ್ಲೋಕದಲ್ಲಿ. ಅಲ್ಲಿ ಸಾತ್ವಿಕ ಯಜ್ಞ ಮಾಡಿದವರಿಗೆ ಸಿಗುವ ಫಲ, ರಾಜಸ ಯಜ್ಞ ಮಾಡಿದವರಿಗೆ ಸಿಗುವ ಫಲ, ಮತ್ತು ತಾಮಸ ಯಜ್ಞ ಮಾಡಿದವರಿಗೆ ಸಿಗುವ ಫಲ ಇತ್ಯಾದಿಗಳನ್ನು ವರ್ಣಿಸಿದ್ದಾರೆ. ಆ ಪ್ರಸಂಗದಲ್ಲಿ ಬಂದಿರುವ ವಿಷಯ ಇದು. ಸಾತ್ವಿಕ ರಾಜಸ ತಾಮಸರ ಸ್ವರೂಪ ಭೇದ ಅಂತ ಹೀಗೆಲ್ಲ ವರ್ಣಿಸಿದ್ದಾರೆ. ಶ್ರದ್ಧೇತ್ಯಾಸ್ತಿಕ್ಯನಿಷ್ಠೋಕ್ತ ಸಾಯೇಷಾಂ ಪುರುಷೋತ್ತಮೆ ವಿಷ್ಣು ತದ್ಭಕ್ತ ಬುದ್ಧೈವ ರಮಾ ಬ್ರಹ್ಮಾದಿಕೇಶು ಚ ತೇ ಸಾತ್ವಿಕಾ ಇತಿ ಜ್ಞೇಯಾಃ ತೈರಿಷ್ಟಂ ವಿಷ್ಣುರೇವತು ಅಂತ ಹೀಗೆ ಆ ವಿಷಯ ಅಲ್ಲಿ ಪ್ರಾರಂಭ ಕಂಡಿದೆ. ಶ್ರದ್ಧಾ ಅಂದರೆ ಆಸ್ತಿಕ್ಯ ಬುದ್ಧಿ, ಬೇರೆ ಏನಲ್ಲ. ಭಗವಂತನೇ ಸರ್ವದೇವೋತ್ತಮ, ಉಳಿದವರೆಲ್ಲೂ ಅವನ ಪರಿವಾರರು, ಅವನ ಭಕ್ತರು ಅಂತ ಶ್ರದ್ಧಾ ಇದ್ದವನು ಸಾತ್ವಿಕ.
ಅವರು ಮಾಡಿದ ಯಜ್ಞಯಾಗಾದಿಗಳನ್ನು ವಿಷ್ಣು ಸ್ವೀಕಾರ ಮಾಡ್ತಾನೆ, ಲಕ್ಷ್ಮೀದೇವಿ ಮತ್ತು ಉಳಿದ ದೇವತೆಗಳು ಕೂಡ ಸ್ವೀಕಾರ ಮಾಡ್ತಾರೆ ಅಂತ ಅಲ್ಲಿ ವಿಷಯ ಬಂದಿದೆ. ವ್ಯಾಮಿಶ್ರಯಾಜಿನೋ ಏತು ವಿಷ್ಣುವಾಧಿಕ್ಯೆ ಸಸಂಶಯ ಸ್ವರೂಪ ಮಾತ್ರೇ ದೇವಾನಾಂ ಶ್ರದ್ಧಾಯುಕ್ತಾಶ್ಚ ಸರ್ವದಾ ಅಂತ ಮುಂದೆ ರಾಜಸ ಯಾಗ ಮಾಡುವವ್ರ ಬಗ್ಗೆ ವರ್ಣನ ಇದೆ. ಭಗವಂತನ ಸರಿಯಾದ ತಾರತಮ್ಯ ಇಲ್ಲದೇನೆ, ಜ್ಞಾನ ಇಲ್ಲದೇನೆ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ. ಮತ್ತೆ ಭಗವಂತನ ಸರ್ವೋತ್ತಮತ್ವದ ಬಗ್ಗೆ ಅವರಿಗೆ ವಿರೋಧ ಏನಿಲ್ಲ, ಆದರೆ ಸಂಶಯ ಇದೆ ಅವರಿಗೆ. ವಿಷ್ಣುವಾದಿಕ್ಕೆ ಸಸಂಶಯ. ಮತ್ತೆ ಈ ದೇವತೆಗಳು ಇದ್ದಾರೆ ಅಂತ ಗೊತ್ತಿದೆ, ಅವ್ರ ಸ್ವರೂಪ, ಅವರವರ ಅಸ್ತಿತ್ವದ ಬಗ್ಗೆ ಗೊತ್ತಿದೆ. ತಾರತಮ್ಯದ ಬಗ್ಗೆ ಅಷ್ಟು ಅವರಿಗೆ ಸರಿಯಾದ ದೃಢ ನಿರ್ಧಾರ ಇಲ್ಲ. ಅವರೇ ರಾಜಸರು. ಅದನ್ನ ಯಾರು ಸ್ವೀಕಾರ ಮಾಡ್ತಾರೆ ಅಂದ್ರೆ, ಈ ರಾಜಸಾಸ್ತೇತು ವಿಜ್ಞೇಯ ತೈರಿಷ್ಟಂ ಯಕ್ಷರಾಕ್ಷಸಾ ದೀನತ್ವಾ ದೇವನಾಮಾನಃ ಬ್ರಹ್ಮ ಇಂದ್ರಾದಿ ಸನಾಮಕಾಹ ಅಂತ. ಇದ್ರ ಒಡೆಯರು ಯಾರು, ಆ ಸಾಂಕಲ್ಪಿಕ ಸ್ವರ್ಗದ ಒಡೆಯರು ಯಾರು, ಮತ್ತೆ ಅಲ್ಲಿ ಹೋಗುವಂಥವ್ರು ಯಾರು ಅಂತ ಅನ್ನೋದನ್ನ ಈ ಎಲ್ಲ ಭಾಗದಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಂಥ ರಾಜಸರು ಯಜ್ಞ ಮಾಡಿದಂಥದ್ದು ಏನಿರ್ತದೆ, ಇದನ್ನು ಸ್ವೀಕಾರ ಮಾಡುವಂಥವ್ರು ಯಕ್ಷ ರಾಕ್ಷಸರು ಮೊದಲಾದವರು. ಅವರು ಮೂಲತಃ ಯಕ್ಷ ರಾಕ್ಷಸರೇ. ಆದರೆ ಅವರಿಗೆ ದೇವ ಅಂತ ಹೆಸರಿದೆ. ದೇವ ಅಂತ ಹೆಸರು ಯಾಕೆ ಬಂದಿದೆ ಅಂದರೆ, ಕ್ರೀಡಾದಿ ಗುಣ ವಿಶಿಷ್ಟರಾದ್ರಿಂದ ಅವರಿಗೆ ದೇವ ಅಂತ ಹೆಸರು ಬಂದಿರೋದಲ್ಲ, ಹೊರತು ದೀನರಾದ್ರಿಂದ, ಗುಣಹೀನರಾದ್ರಿಂದ, ಕ್ಷುದ್ರರಾದ್ರಿಂದ ಅವರಿಗೆ ದೇವ ಅಂತ ಹೆಸರು. ಮತ್ತು ಅವರಿಗೆ ಬ್ರಹ್ಮ ಇಂದ್ರಾದಿ ಹೆಸರುಗಳೇ ಇವೆ. ಹೀಗೆ ಅವ್ರ ಬಗ್ಗೆ ವರ್ಣನ ಇದೆ. ಗೃಹಂತಿಯೇ ಹರಿಂ ತು ಅನ್ಯ ದೇವಾದಿ ಸಮಮೇವತು ನೀಚಂ ಬ್ರಹ್ಮಾದ್ಯನನ್ಯಂ ವಾ ಮನ್ಯಂತೆ ನೇತಿ ಚಾಖಿಲಂ ತತ್ತತ್ ಶ್ರದ್ಧಾಯುತಾಸ್ತೇತು ತಾಮಸಾಹ ಪರಿಕೀರ್ತಿತಾಹ. ಇನ್ನು ತಾಮಸರ ಬಗ್ಗೆ ಹೇಳ್ತಾರೆ ಮುಂದೆ. ಅಲ್ಲೇ ಈ ಸಾಂಕಲ್ಪಿಕ ಸ್ವರ್ಗದ ಬಗ್ಗೆ ಕೂಡ ವರ್ಣನೆ ಮುಂದೆ ಬರೋದಿದೆ. ಪರಮಾತ್ಮನನ್ನ ಇತರ ದೇವತೆಗಳು ಸಮಾನ ಅಂತ ಭ್ರಮಿಸ್ತಾರೆ, ಅಥವಾ ಪರಮಾತ್ಮ ಅವನಕ್ಕಿಂತ ಕೆಳಗಿನವನು ಅಂತ ತಿಳ್ಕೊಂಡ್ಬಿಡ್ತಾರೆ, ಅಥವಾ ಪರಮಾತ್ಮನಿಗಿಂತ ಅವರೆಲ್ಲರೂ ಅಭಿನ್ನರು ಅಂತ ತಿಳ್ಕೊತಾರೆ. ಬ್ರಹ್ಮನಿಗಿಂತ ಭಿನ್ನವಾಗಿ ಯಾವ ಜಡವೂ ಚೇತನವೂ ಇಲ್ಲವೇ ಇಲ್ಲ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಅಂತ ಯಾರು ಭಾವಿಸ್ತಾರೆ, ಅವರೆಲ್ಲ ತಾಮಸ ಶ್ರದ್ಧಾ ಇದ್ದಂಥ ವ್ಯಕ್ತಿಗಳಾದ್ದರಿಂದ ತಾಮಸರು ಅಂತ ಕರೆಸ್ಕೋತಾರೆ. ಅದನ್ನ ಯಾರು ಸ್ವೀಕಾರ ಮಾಡ್ತಾರೆ? ಅವ್ರು ಮಾಡಿದ ಯಜ್ಞಾಗಾದಿಗಳ ಫಲವನ್ನ ಈ ಶಿವನ ಪರಿವಾರಭೂತರಾದಂತಹ ಕೆಲವರು ದೇವತೆಗಳು ಮೊದಲಾದವರು, ಕೆಲವರು ಭೂತರು ಅದನ್ನು ಸ್ವೀಕಾರ ಮಾಡ್ತಾರೆ. ಅತ್ಯಂತ ತಾಮಸರಾದವರು. ಶಿವನ ಪರಿವಾರದಲ್ಲಿದ್ದವರು ಎಲ್ಲರೂ ಕೂಡ ಮಹಾ ಸಾತ್ವಿಕರೇ ಏನಾಗಿರೋದಿಲ್ಲ. ಕೆಲವರು ಅದ್ರಲ್ಲಿ ಸಾತ್ವಿಕರು ಇರ್ತಾರೆ, ಕೆಲವರು ಕ್ಷುದ್ರರಾದವರು ಇರ್ತಾರೆ. ಹೀಗೆ ಭೂತಪ್ರೇತಾಸ್ತು ತೈರಿಷ್ಟಂ ಶಿವಸ್ಕಂದಾದಿ ನಾಮಕಾಹ. ಶಿವ ಮತ್ತು ಸ್ಕಂದ ಅಂತ ಬೇರೆ ಬೇರೆ ಹೆಸರು, ಅಥವಾ ಶಿವಸ್ಕಂದ ಅಂತ ಇದೊಂದು ಹೆಸರು, ಇದೇ ಮೊದಲಾದಂತ, ಅದು ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಇಲ್ಲಿ ಅನುವಾದ ಮಾಡಿದಾಗ ಶಿವಸ್ಕಂದ ಇತ್ಯಾದಿ ಹೆಸರುಳ್ಳವರು ಅಂತ ಅನುವಾದ ಮಾಡಿದ್ದಾರೆ. ಅದೇನೇ ಇಲ್ಲಿ ಶಿವ ಸ್ಕಂದ ಹೀಗೆ ಬೇರೆ ಬೇರೆ ಇದ್ರು, ಶಿವಸ್ಕಂದ ಅಂತ ಒಂದೇ ಹೆಸರು ಇದ್ದು ಅದನ್ನ ಆದಿಯಾಗಿ ಅಂತ ಮಾಡಿದ್ರು, ಅದರ ಅರ್ಥ ಒಂದೇ. ಈ ತಾಮಸರು ಅದನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ತಾಮಸ ಭೂತ ಪ್ರೇತಾದಿಗಳು ಆ ತಾಮಸ ಯಾಗದ ಫಲವನ್ನು ಸ್ವೀಕಾರ ಮಾಡಿಬಿಡ್ತಾರೆ ಅಂತ ಹೀಗಿಲ್ಲಿ ವರ್ಣನೆ ಬಂದಿದೆ. ಇದೇ ಸಂದರ್ಭದಲ್ಲಿ ಇಂಥದೇ ಒಂದು ವಿಷಯದ ವರ್ಣನೆ ಛಾಂದೋಗ್ಯ ಉಪನಿಷತ್ನಲ್ಲೂ ಕೂಡ ಬಂದಿದೆ. ಅವರು ಕೂಡ ಆ ಛಾಂದೋಗ್ಯ ಉಪನಿಷತ್ನಲ್ಲೂ ವಿಷಯ ಬಂದಿದೆ. ಮತ್ತೆ ಅನುಶಾಸನ ಪರ್ವದಲ್ಲೂ ಕೂಡ ಇದರದೊಂದು ವರ್ಣನೆ ಇದೆ. ಹಿಂದೆ ಮಹಾಭಾರತ ಪ್ರವಚನ ಮಾಡುವಾಗ ಅದನ್ನು ಹೇಳಿದ್ದೆ. ನಮ್ಮ ಅನುಸಂಧಾನ ರಹಿತವಾದ ಯಾಗದ ಫಲ ಎಲ್ಲಿ ಹೋಗಿ ಮುಟ್ತದೆ ಅಂತ ವರ್ಣನೆ ಮಾಡುವ ಪ್ರಸಂಗ ಛಾಂದೋಗ್ಯದಲ್ಲಿದೆ. ಬ್ರಹ್ಮಾಖ್ಯ ಮನುಸಂಜ್ಞಾಯೇ ವರ್ಣತ್ವೇನ ಉಚಿತಾ ಶ್ರುತೌ. ಈ ಬ್ರಹ್ಮಾದಿ ದೇವತೆಗಳಿಂದ ವರ್ಣನೆ ಮಾಡಿದಾದ್ಮೇಲೆ ಅವರನ್ನ ಮನುಗಳು ಅಂತ ವರ್ಣನೆ ಮಾಡಿದ್ದಾರೆ ಆ ಛಾಂದೋಗ್ಯ ಉಪನಿಷತ್ನಲ್ಲಿ. ಮತ್ತೆ ಮಾನವರು ಅಂದ್ರೆ ಬ್ರಹ್ಮಾದಿ ದೇವತೆಗಳ ಮಕ್ಕಳಾದಂತಹ ಮರೀಚಿ ಮೊದಲಾದವರು. ಮನು ಅನ್ನೋ ಶಬ್ದಕ್ಕೆ ಹೀಗೊಂದು ಅರ್ಥ ಇದೆ ಅಂತ ಅನ್ನೋದು ಗೊತ್ತಿರಲಿ. ಮನು ಅನ್ನೋ ಶಬ್ದ ಗೀತಾ ತಾತ್ಪರ್ಯದ ಪ್ರಕಾರನೂ ಛಾಂದೋಗ್ಯ ಉಪನಿಷತ್ ಭಾಷ್ಯದ ಪ್ರಕಾರನೂ ದೇವತೆಗಳನ್ನು ಹೇಳ್ತದೆ. ಗೀತಾ ತಾತ್ಪರ್ಯ ಹೇಳ್ತದೆ ವಿಭುಧತ್ವಾತ್ತು ಮನ್ವಾಖ್ಯಾ
ಜ್ಞಾನಿಗಳಾದ್ರಿಂದ ಅವ್ರನ್ನ ಮನು ಅಂತ ಹೇಳಬೇಕು ಅಂತ. ಇಲ್ಲಿ ಬ್ರಹ್ಮಾದ್ಯಾಹ ಮನುಸಂಜ್ಞಾಹ ಅಂತ ಚಾಂದೋಗ್ಯ ಭಾಷ್ಯದಲ್ಲಿದೆ. ಹೀಗೆ ಮನುಗಳು ಅಂದ್ರೆ ಮನನಶೀಲರಾದಂತಹ ಬ್ರಹ್ಮಾದಿ ದೇವತೆಗಳು, ಅವರೇ ಮನುಗಳು. ಮಾನವರು ಅಂದ್ರೆ ಮನುವಿನಿಂದ ಹುಟ್ಟಿದವರು ಅಂದ್ರೆ ಆ ಬ್ರಹ್ಮಾದಿ ದೇವತೆಗಳ ಮಕ್ಕಳಾದಂತಹ ಮರೀಚಿ ಮೊದಲಾದವರು, ಅವರನ್ನು ಪೂಜೆ ಮಾಡಬೇಕು, ಹೊರತು ಅಪಭ್ರಷ್ಟ ದೇವತೆಗಳನ್ನು ಪೂಜೆ ಮಾಡಬಾರ್ದು. ಅಪಭ್ರಷ್ಟ ದೇವತೆಗಳು ಅಂದ್ರೆ ಯಾರು? ಅಪಭ್ರಷ್ಟ ಅದೇವಾಶ್ಚ ಬ್ರಹ್ಮಾದ್ಯಾಖ್ಯಾಯುತ ಅಪಿ ದೇವಸಂಜ್ಞಾಶ್ಚ ದೀನತ್ವಾತ್ ಪೂಜೆಯುರ್ ನತಾನ್ ಕ್ವಚಿತ್. ಅಪಭ್ರಷ್ಟ ದೇವತೆಗಳು ಅಂದ್ರೆ ಅವರು ಅಸುರರು, ಅವರಿಗೂ ಬ್ರಹ್ಮ ರುದ್ರ ಮೊದಲಾದ ಹೆಸರುಗಳೇ ಇವೆ, ಮತ್ತು ದೀನರಾದ್ರಿಂದ ಅವರಿಗೆ ದೇವ ಅಂತ ಹೆಸರಿದೆ. ಇಂಥ ಬ್ರಹ್ಮಾದಿಗಳನ್ನು ಮಾತ್ರ ಪೂಜೆ ಮಾಡಬಾರ್ದು. ದೇವತೆಗಳೆಲ್ಲ ಇಂಥ ಬ್ರಹ್ಮಾದಿ ಶಕ್ತಿಗಳನ್ನು ಪೂಜೆ ಮಾಡಬಾರ್ದು. ಕೆಲವು ಕಡೆ ಎಲ್ಲಿಯಾದರೂ ದೇವತಾ ನ ಸಂಪೂಜ್ಯಾಹ ಅಂತ ಸಾರಾಸಗಟಾಗಿ ಹೇಳ್ಬಿಡ್ತಾರೆ, ಯಾವ ದೇವತೆಗಳನ್ನು ಪೂಜೆ ಮಾಡಬಾರದು ಅಂತ. ಹಾಗೆ ಬಂದ್ರೆ ಚತುರ್ಮುಖ ಬ್ರಹ್ಮ, ಮುಖ್ಯ ಪ್ರಾಣ, ಸರಸ್ವತಿ, ಭಾರತಿ ಇವ್ರನ್ನೆಲ್ಲ ಪೂಜೆ ಮಾಡಬಾರ್ದು ಅಂತ ಅರ್ಥ ಅಲ್ಲ, ಅವ್ರನ್ನ ಮಾಡಲೇಬೇಕು. ಈ ದೀನ ದೇವತೆಗಳನ್ನು ಪೂಜೆ ಮಾಡಬಾರದು ಅಂತ ಆ ಥರದ ಉಲ್ಲೇಖ ಇರ್ತದೆ. ತುಂಬಾ ಸಂಕೀರ್ಣವಾಗಿ ಹೇಳ್ಬಿಡ್ತದೆ ಶಾಸ್ತ್ರ ಅಷ್ಟೆ. ಹೀಗೆ ಬ್ರಹ್ಮಾದಿ ಹೆಸರುಳ್ಳಂಥ ಶಕ್ತಿಗಳು ಸಾತ್ವಿಕ ಶಕ್ತಿಗಳು ಮತ್ತು ತಾಮಸ ಶಕ್ತಿಗಳು ಅಂತ ಇಬ್ಬರಿದ್ದಾರೆ. ಅಲ್ಲಿ ಭಗವಂತನ ಭಕ್ತರು ಅನ್ನುವ ಬುದ್ಧಿಯಿಂದ ಬ್ರಹ್ಮಣೇ ಸ್ವಾಹ, ಇಂದ್ರಾಯ ಸ್ವಾಹ, ರುದ್ರಾಯ ಸ್ವಾಹ ಅಂತ ನಾವು ಹವಿಸ್ಸನ್ನು ಅರ್ಪಣೆ ಮಾಡಿದ್ರೆ, ವೇದದಲ್ಲಿ ಹೇಳಲ್ಪಟ್ಟಂಥ ಸಾತ್ವಿಕರಾದಂಥ ಬ್ರಹ್ಮಾದಿ ದೇವತೆಗಳು, ರುದ್ರಾದಿ ದೇವತೆಗಳು, ಇಂದ್ರಾದಿಗಳನ್ನು ಸ್ವೀಕಾರ ಮಾಡ್ತಾರೆ. ಭಗವದ್ಭಕ್ತರು ಅನ್ನುವ ಅನುಸಂಧಾನ ಇಲ್ಲದೇನೆ ಸ್ವತಂತ್ರವಾಗಿ ಯಾವುದೋ ಶಬ್ದವನ್ನು ಉಚ್ಚಾರ ಮಾಡಿ ಏನೋ ಮಾಡಿಬಿಟ್ರೆ, ಸರಿಯಾದ ಅನುಸಂಧಾನವಿಲ್ಲದೆ ಸಮರ್ಪಿಸಿದಾಗಿಬಿಟ್ರೆ ಅದನ್ನು ಅಪಭ್ರಷ್ಟರಾದಂತಹ ಬ್ರಹ್ಮಾದಿ ಹೆಸರುಳ್ಳಂತಹ ಈ ಉಳಿದವರು ಸ್ವೀಕಾರ ಮಾಡಿಬಿಡ್ತಾರೆ. ದೀನರಾದ್ಯಂತ ದೇವತೆಗಳವರು ಅಡ್ರೆಸ್ ನಾವು ಸರಿಯಾಗಿ ಹಾಕದೆ ಹೋದ್ರೆ, ಹೆಸರು ಒಂದೇ ಇದ್ರೆ ಅದು ನಮಗೆ ತಲುಪೋದು ಬಿಟ್ಟು ಇನ್ನೊಬ್ರು ಯಾರಿಗೂ ತಲುಪಿ ಬಿಡ್ತದಲ್ಲ, ಹಾಗೆ. ಅದರಿಂದ ನಮ್ಮ ಅಡ್ರೆಸ್ ಏನು, ನಮ್ಮ ಹೆಸರು ನಮ್ದೊಂದು ಇರ್ತದೆ, ನಮಗೊಂದು ನಿಮಗೊಂದು ಹೆಸರು ಇರ್ತದೆ. ನಮ್ಮ ಅಡ್ರೆಸ್ಸನ್ನ, ನಮ್ಮ ಮನೆ ನಂಬರನ್ನ, ನಾವಿರುವ ಜಾಗವನ್ನ ಸರಿಯಾಗಿ ಹೇಗೆ ವಿಳಾಸದಲ್ಲಿ ಉಲ್ಲೇಖ ಮಾಡಬೇಕು, ಹಾಗೆ ಬ್ರಹ್ಮಾದಿ ದೇವತೆಗಳಿಗೆ ಸರಿಯಾದ ಅಡ್ರೆಸ್ ಅಂದ್ರೆ ಅವರು ಭಗವಂತನ ಪರಿವಾರತೆಯೇ ಇವತ್ತು ಪೂಜ್ಯ ಅನ್ನುವುದೇ ಅವರ ಸರಿಯಾದ ಅಡ್ರೆಸ್. ಅದಿಲ್ಲದೆ ಹೋದ್ರೆ ಅದು ಅವ್ರಿಗೆ ಹೋಗಿ ತಲುಪೋದೇ ಇಲ್ಲ, ಬೇರೆ ಯಾರಿಗೂ ತಲುಪಿಬಿಡ್ತದೆ. ಹೀಗೆ ತಾರತಮ್ಯ ಜ್ಞಾನ ಎಲ್ಲವೂ ಕೂಡ ಸರಿಯಾಗಿರಬೇಕು ಅಂತ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲೂ ಬಂದಿದೆ. ದೇವಸಂಜ್ಞಾಶ್ಚ ದೀನತ್ವಾತ್. ಮತ್ತು ಇದು ಅನುಶಾಸನ ಪರ್ವದ 90ನೇ ಅಧ್ಯಾಯದ 20ನೇ ಶ್ಲೋಕದಲ್ಲೂ ಕೂಡ ಇದ್ರ ಬಗ್ಗೆ ವಿವರ ಬಂದಿದೆ. ಈಗ ತಪ್ಪು ಉಪಾಸನೆ ಮಾಡಿದರೆ, ತಪ್ಪು ಯಜ್ಞಾದಿಗಳನ್ನು ಮಾಡಿದರೆ ಅದು ಯಾರಿಗೆ ಹೋಗಿ ತಲುಪ್ತದೆ ಇತ್ಯಾದಿಗಳ ಬಗ್ಗೆ ಇದಿಷ್ಟು ಛಾಂದೋಗ್ಯದಲ್ಲಿ ಮತ್ತು ಗೀತಾ ತಾತ್ಪರ್ಯದಲ್ಲಿ ಬಂದದ್ದು ವಿಚಾರ ಆಯಿತು. ಅಲ್ಲೇ ಆ ಛಾಂದೋಗ್ಯದಲ್ಲೇ ಈ ಗೀತಾ ತಾತ್ಪರ್ಯದಲ್ಲಿ ನಾನು ಹೇಳಿದ್ದು, ನಾವೀಗ ಕೆಲವು ಶ್ಲೋಕ ನೋಡಿದ್ವಿ. ಸಾಕ್ಷಾತ್ ಶಿವ ಪರಿವಾರಾಹ ಭುಂಜತೆ ಅಚಿತಾಮಸಾಹ. ಸರಿಯಾದ ಸಾತ್ವಿಕ ಶ್ರದ್ಧೆ ಇಲ್ಲದೆ ನಾವು ಕೊಟ್ಟದನ್ನ ಶಿವನ ಪರಿವಾರದಂಥ ಕೆಲವರು ಅಚಿತಾಮಸರಾದಂಥ ಶಕ್ತಿಗಳು ಸ್ವೀಕಾರ ಮಾಡಿಬಿಡ್ತಾರೆ ಅಂತ. ಅಲ್ಲಿ ಒಂದು ಮುಂದೆ ಶ್ಲೋಕ, ಮೋಕ್ಷ ಸಾಂಕಲ್ಪಿಕ ಸ್ವರ್ಗ ಭೂತಾದಿತ್ವಂ ಫಲಂ ಕ್ರಮಾತ್ ಅಂತ. ಇದನ್ನೇ ಜಗನ್ನಾಥ ಯತಿಗಳು ಕೂಡ ಉದ್ಧರಿಸಿದ್ದಾರೆ. ಮೋಕ್ಷ ಒಂದು, ಸಾಂಕಲ್ಪಿಕ ಸ್ವರ್ಗ ತಿನ್ನೊಂದು, ಭೂತಾದಿತ್ವಂ ತಿನ್ನೊಂದು, ಈ ಮೂರು ಫಲಗಳನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಫಲಂ ಕ್ರಮಾತ್ ಅಂತ, ಸಾತ್ವಿಕರಾದವರಿಗೆ ಮೋಕ್ಷ, ರಾಜಸರಾದವರಿಗೆ ಸಾಂಕಲ್ಪಿಕ ಸ್ವರ್ಗ ಮತ್ತು ತಾಮಸರಿಗೆ ಭೂತಾದಿತ್ವ ಇಷ್ಟು ಪ್ರಾಪ್ತಿ ಆಗ್ತದೆ ಅಂತ ಅಲ್ಲಿ ವರ್ಣನೆ ಇದೆ. ನಾನು ಇದ್ರದ್ದು ಗೀತಾ ತಾತ್ಪರ್ಯಕ್ಕೆ ಸಂಬಂಧಪಟ್ಟಂತೆ ಜಯತೀರ್ಥರ ನ್ಯಾಯದೀಪಿಕಾ ಇತ್ಯಾದಿಗಳನ್ನೇನು ಇಲ್ಲಿ ನೋಡ್ತಾ ಇಲ್ಲ. ಈಗ ಅದ್ರ ಬಗ್ಗೆ ಮತ್ತಷ್ಟು ವಿಚಾರ ಮಾಡಬೇಕು. ಸಾತ್ವಿಕರಾದವರಿಗೆ ಅವ್ರು ಮಾಡಿದ ಸಾತ್ವಿಕ ಸಾಧನೆಯ ಫಲವಾಗಿ ಮೋಕ್ಷ ಸಿಗ್ತದೆ ಅಂತ ಅನ್ನೋದು ನಮಗೆ ಸ್ಪಷ್ಟ, ಅದರಲ್ಲೇನು ವಿವಾದ ಇರೋದಿಲ್ಲ. ಇನ್ನು ರಾಜಸರಾದವರಿಗೆ ಸಾಂಕಲ್ಪಿಕ ಸ್ವರ್ಗ ಸಿಗ್ತದೆ ಅಂತ ಇಲ್ಲಿ ಬಂತಲ್ಲ, ಅದ್ರ ಬಗ್ಗೆ ನಾವು ಇನ್ನೂ ಅದ್ರ ಬಗ್ಗೆ ವಿವಾದ ಅಂತಲ್ಲ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ ಸಂಗತಿಗಳು ಅನೇಕ ಇದೆ. ರಾಜಸರಾದವರು ಮುಖ್ಯ ಸ್ವರ್ಗಕ್ಕೆ ಹೋಗ್ತಾರೋ ಇಲ್ವೋ ಅಂತ. ಆಮೇಲೆ ತಾಮಸ ಯಜ್ಞದ ಫಲ ಭೂತಾದಿತ್ವ, ಭೂತಾದಿ ಜನ್ಮ ಅಂತ ಹೀಗೆ ಕಾಣಿಸ್ತದೆ, ಭೂತ ಪ್ರೇತ ಇತ್ಯಾದಿ ಜನ್ಮಗಳು ಅಂತ. ಇಲ್ಲಿ
ಹಿಂದಿನ ಮೋಕ್ಷ ಸಾಂಕಲ್ಪಿಕ ಸ್ವರ್ಗ ಅಂತ ಇದನ್ನೆಲ್ಲ ಗಮನಿಸಿದರೆ ತಾಮಸ ಯಜ್ಞದ ಫಲವಾಗಿ ತಮೋಲೋಕ ಅಂತ ಹೇಳಬೇಕಾಗಿತ್ತು. ಅದನ್ನ ಯಾಕೆ ಹೇಳಿಲ್ಲ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಆ ಜಿಜ್ಞಾಸೆಗೆ ನಾವೀಗ ಕೆಲವೇ ಪುಸ್ತಕಗಳನ್ನು ಇಟ್ಕೊಂಡ್ರೆ ಅದರ ಅವಲೋಕನದಿಂದ ಸಮಾಧಾನ ಆಗೋದಿಲ್ಲ. ಸಾತ್ವಿಕರಿಗೆ ಮೋಕ್ಷ ಸರಿ, ರಾಜಸರಿಗೆ ಸಾಂಕಲ್ಪಿಕ ಸ್ವರ್ಗ, ಹಾಗಾದರೆ ರಾಜಸರಿಗೆ ಮುಖ್ಯ ಸ್ವರ್ಗ ಆಗೋದಿಲ್ವಾ? ಅದ್ರ ಬಗ್ಗೆ ಬೇರೆ ವಿದ್ವಾಂಸರು ಏನು ಹೇಳ್ತಾರೆ ಅದನ್ನು ನೋಡಬೇಕು. ತಾಮಸರಿಗೆ ತಮೋಲೋಕ ಅಂತ ಹೇಳಬೇಕಾಗಿತ್ತು, ಭೂತಾದಿತ್ವ ಅಂತ ಹೇಗೆ ಹೇಳಿದರು? ಹಾಗಾದರೆ ಭೂತಾದಿ ಜನ್ಮ ಪ್ರಾಪ್ತಿಯು, ಭೂತಾದಿತ್ವ ಅಂದ್ರು ತಮೋಲೋಕ ಪ್ರಾಪ್ತಿಯು ಅಂದ್ರು ಎರಡು ಒಂದೇನಾ? ಇದಿಷ್ಟೆಲ್ಲವನ್ನು ಕೂಡ ನೋಡಬೇಕು. ಈ ಸಾಂಕಲ್ಪಿಕ ಸ್ವರ್ಗ ಅಂದರೆ ಅದೇ ಮೋಕ್ಷದ ಪ್ರತಿನಿಧಿಯಾಗಿರುವಂಥ ಒಂದು ಸ್ವರ್ಗ ಇದು. ಇದರ ಬಗ್ಗೆ ಮುಂದೆ ಆ ಗೀತಾ ತಾತ್ಪರ್ಯದಲ್ಲಿ 17ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಲ್ಲೂ ಕೂಡ ಒಂದಿಷ್ಟು ವಿವರ ಇದೆ, ಅದನ್ನು ನೋಡಬೇಕು. ಯಾಗಾತ್ತು ರಾಜಸಾತ್ ಸ್ವರ್ಗ ಸಾಂಕಲ್ಪಿಕ ಉದಾಹೃತಃ ಲೋಕಸ್ಸ ದೀನದೇವಾನಾಂ ಸನಾಂನಾಂ ವಾಸವಾದಿಭಿ. ರಾಜಸಯಾಗದ ಫಲ ಅಲ್ಲಿ ಮೂಲ ಭಗವದ್ಗೀತಾದಲ್ಲಿ ಶ್ಲೋಕ ಇರೋದು ಮನಃಪ್ರಸಾದ ಸೌಮ್ಯತ್ವ ಮೌನಮಾತ್ಮ ವಿನಿಗ್ರಹ ಇತ್ಯಾದಿ ಶ್ಲೋಕಗಳಿವೆ. ಆದರೆ ನಿರ್ದಿಷ್ಟವಾಗಿ 16ನೇ ಶ್ಲೋಕದ ತಾತ್ಪರ್ಯನೇ ಏನಲ್ಲ, ಅದು ಕೆಲವು ಅನೇಕ ಶ್ಲೋಕಗಳನ್ನು ಸೇರಿಸಿ ಮಾಡಿರುವ ತಾತ್ಪರ್ಯ. ಆದ್ದರಿಂದ ರಾಜಸಯಾಗದಿಂದ ಸಾಂಕಲ್ಪಿಕ ಸ್ವರ್ಗ ಆಗ್ತದೆ, ಮುಖ್ಯ ಸ್ವರ್ಗ ಆಗೋದಿಲ್ಲ. ಅದ್ಯಾರಿರ್ತಾರೆ ಅಲ್ಲಿ? ಇಂದ್ರ ಚಂದ್ರ ಮೊದಲಾದ ಹೆಸರುಳ್ಳಂಥ, ಸಮಾನ ಹೆಸರುಳ್ಳಂಥ ಕೆಲವು ಅಪಭೃಷ್ಟ ದೇವತೆಗಳು ಅಲ್ಲಿರ್ತಾರೆ. ವಿಷ್ಣುವಿನಲ್ಲಿ ಶ್ರದ್ಧಾ ಇಲ್ಲದೆ ಮತ್ತು ಶಾಸ್ತ್ರ ವಿಧಾನವಿಲ್ಲದೆ ಯಜ್ಞ ಇತ್ಯಾದಿಗಳನ್ನು ಮಾಡಿಬಿಟ್ರೆ, ಮತ್ತು ತಮ್ಮ ಯೋಗ್ಯತೆಗೆ ಮೀರಿದ ಕರ್ಮಗಳನ್ನೇನಾದರೂ ಮಾಡಿಬಿಟ್ರೆ ಅಯೋಗ್ಯ ಕಾಮಾಚ್ಚ ಯೇಷಾಂ ಪುನರ್ಭವೇತ್. ಇದಕ್ಕೆ ಆ ಸಾಂಕಲ್ಪಿಕ ಸ್ವರ್ಗ ಸಿಗುವುದು ಈ ಕಾರಣದಿಂದ. ಭಗವಂತನ ಸರ್ವೋತ್ತಮತ್ವದಲ್ಲಿ ಶ್ರದ್ಧಾ ಇಲ್ಲ, ಜ್ಞಾನ ಇಲ್ಲ, ಮತ್ತು ತಮ್ಮ ಯೋಗ್ಯತೆಗೆ ಮೀರಿದ ಬಯಕೆಗಳನ್ನು ಇಟ್ಕೊಂಡಿದ್ದಾರೆ. ಆದ್ದರಿಂದ ಆ ರಾಜಸರಾದವರು ಆ ಸಾಂಕಲ್ಪಿಕ ಸ್ವರ್ಗಕ್ಕೆ ಹೋಗಿಬಿಡ್ತಾರೆ. ಕೆಲವು ಬಾರಿ ರಾಜಸಯಾಗದಿಂದ ನರಕವೂ ಕೂಡ ಆಗ್ತದೆ. ನರಕಂಚ ವಿನಾಯಜ್ಞಂ ರಾಜಸಂ ನರಲೋಕಗಾಹ ಅಂತ ಹೀಗೆ ಅದರದೆಲ್ಲ ವರ್ಣನೆ ಇದೆ. ಇಲ್ಲಿ ಅದನ್ನ ಅನುವಾದಿಸುವವರು, ಗೀತಾ ತಾತ್ಪರ್ಯವನ್ನು ಅನುವಾದಿಸುವವರು ನಮ್ಮ ಗುರುಗಳು ಹಯೋಧನ ಪುರಾಣಿಕಾಚಾರ್ಯರು ಮತ್ತು ಹರಿದಾಸ ಭಟ್ಟಾಚಾರ್ಯರು, ಇವರೆಲ್ಲ ಮಾಡಿದ ಅನುವಾದ ಇದೆ. ಇಲ್ಲಿ ರಾಜಸರು ಅಂದ್ರೆ ಯಾರು? ನಾನು ಈಗಾಗಲೇ ಹೇಳಿದೆ, ಸಾತ್ವಿಕರ 3 ಪ್ರಭೇದಗಳು ಮತ್ತೆ ತಾಮಸರ 3 ಪ್ರಭೇದಗಳು, ರಾಜಸರ 3 ಪ್ರಭೇದ ಇದೆ. ಈ ಒಟ್ಟು 9 ಪ್ರಭೇದಗಳಲ್ಲಿ 4 ಪ್ರಭೇದಗಳು, ಸಾತ್ವಿಕರ 3 ಪ್ರಭೇದ ಮತ್ತು ರಾಜಸರಲ್ಲಿ ರಾಜಸ ಸಾತ್ವಿಕ ಅನ್ನೋ ಪ್ರಭೇದ, ಇವರು ಇಷ್ಟು 4 ಪ್ರಭೇದಗಳು ಮುಕ್ತಿಯೋಗ್ಯರು. ಮತ್ತೆ ತಾಮಸರ 3 ಪ್ರಭೇದ, ಹಾಗೆ ರಾಜಸರಲ್ಲಿ ರಾಜಸ ತಾಮಸ ಅನ್ನುವಂಥ ಪ್ರಭೇದ, ಇದಿಷ್ಟು ತಮೋಯೋಗ್ಯರು. ನಿತ್ಯ ಸಂಸಾರಿಗಳಾದವರು ರಾಜಸರು ಅನ್ನುವಂಥ ನಡುವಿನ ಒಂದು ಪ್ರಭೇದ. ಇಲ್ಲೆಲ್ಲ ರಾಜಸ ಅಂತ ಬಂದಿದೆಯಲ್ಲ, ರಾಜಸ ಅಂದ್ರೆ ರಾಜಸರಲ್ಲಿ ಮಧ್ಯಮರು ಅಂತ ತಿಳ್ಕೋಬೇಕು ಅಂತ ಅವರು ಬರೆದಿದ್ದಾರೆ ಅನುವಾದವನ್ನು. ಅದೆಲ್ಲ ಗೀತಾ ತಾತ್ಪರ್ಯಕ್ಕೆ ಅನುಗುಣವಾಗಿದೆ. ರಾಜಸ ಸಾತ್ವಿಕ, ರಾಜಸ ಮತ್ತು ರಾಜಸ ತಾಮಸ ಅಂತ ಏನಿದೆ, ಅದರಲ್ಲಿ ಮಧ್ಯಮರು ಅಂದ್ರೆ ರಾಜಸರನ್ನ ಇಲ್ಲಿ ರಾಜಸ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ಉತ್ತಮರು ರಾಜಸ ಸಾತ್ವಿಕರನ್ನು ಹೇಳಲಿಲ್ಲ, ಮತ್ತೆ ಅಧಮರು ರಾಜಸ ತಾಮಸರನ್ನು ಇಲ್ಲಿ ಹೇಳಿಲ್ಲ. ಉತ್ತಮರಿಗೆ ಮುಖ್ಯ ಸ್ವರ್ಗವೇ ಇದೆ, ಮತ್ತೆ ಅಧಮರಿಗೆ ನೆರೆಯವೇ ತಮೋಲೋಕವೇ ಇದೆ. ಅವರಿಗೆ ಸಾಂಕಲ್ಪಿಕ ಸ್ವರ್ಗವೂ ಇಲ್ಲ. ಹೀಗೊಂದು ಮಾತು ಅವ್ರು ಬರೆದಿದ್ದಾರೆ. ಗೀತಾ ಜಯತೀರ್ಥರ ಟೀಕಾದಲ್ಲಿ ಎಲ್ಲಿಯಾದರೂ ಆ ಮಾತು ಬಂದಿರಬೇಕು. ಅಧಮರಿಗೆ ಸಾಂಕಲ್ಪಿಕ ಸ್ವರ್ಗವೂ ಇಲ್ಲ ಅನ್ನೋ ಮಾತು ನಾವು ಇನ್ನೂ ಕೂಡ ವಿಚಾರ ಮಾಡಿ ಮನವರಿಕೆ ಮಾಡ್ಕೊಳ್ಬೇಕಾದಂಥ ಮಾತು. ಯಾಕಂದ್ರೆ ಅದು ನೇರವಾಗಿ ಗೀತಾ ತಾತ್ಪರ್ಯದಲ್ಲಿ ಬಂದಿಲ್ಲ. ಮತ್ತೆ ಬೇರೆ ಯಾವ್ದಾದ್ರು ಮಾತುಗಳನ್ನು ನಾವು ಗಮನಿಸಿದರೆ ದುರ್ಯೋಧನಾದಿಗಳಿಗೆ ಸಾಂಕಲ್ಪಿಕ ಸ್ವರ್ಗವೂ ಇಲ್ಲ ಅಂತ ಅನ್ನೋದನ್ನ ನಾವು ಹೇಗೆ ತಿಳ್ಕೊಳ್ಳೋದು, ಬೇರೆ ಬೇರೆ ವಾಕ್ಯಗಳಲ್ಲಿ ಬರುವ ವಿರೋಧವನ್ನು ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ಒಂದು ಗೊಂದಲನೂ ಕೂಡ ಉಳಿತದೆ. ಇಲ್ಲ, ಅದನ್ನು ಆಮೇಲೆ ನಾವು ಗಮನಿಸೋಣ. ಹೀಗೆ ಸಾಂಕಲ್ಪಿಕ ಸ್ವರ್ಗ ಅಂತ ಅನ್ನೋದೇನಿದೆ ಅದ್ರ ಬಗ್ಗೆ ನಾವು ಚಿತ್ರಣ ಪಡ್ಕೊಂಡ್ವಿ. ಮುಖ್ಯ ಸ್ವರ್ಗಕ್ಕೆ ಇಂದ್ರ ಮೊದಲಾದ ದೇವತೆಗಳು ಒಡೆಯರಾಗಿರ್ತಾರೆ. ಹಾಗೆ ಇಲ್ಲಿ ಈ ಸಾಂಕಲ್ಪಿಕ ಸ್ವರ್ಗಕ್ಕೆ ಇಂದ್ರ, ಬ್ರಹ್ಮ ಮೊದಲಾದ ಹೆಸರುಳ್ಳಂಥ ಕೆಲವು ಅಪಭೃಷ್ಟ ದೇವತೆಗಳೇ ಅದರ ಒಡೆಯರಾಗಿರ್ತಾರೆ. ಮತ್ತೆ ಇದು ಅವರು ಆ ಲೋಕದ ಒಡೆತನದ ಬಗ್ಗೆ ಆಯ್ತು. ಅಲ್ಲಿ ಹೋಗುವವರು ಯಾರು? ರಾಜಸ ಯಾಗವನ್ನು ಮಾಡುವವರು ಆ ಸಾಂಕಲ್ಪಿಕ ಸ್ವರ್ಗಕ್ಕೆ ಹೋಗ್ತಾರೆ ಅಂತಿಷ್ಟು ನಮಗದನ್ನು ತಿಳಿದು ಬರ್ತದೆ. ರಾಜಸ ಯಾಗ
ಮತ್ತು ರಾಜಸ ಸ್ವಭಾವದ ಜನ ಅಲ್ಲಿಗೆ ಹೋಗಿ ಬರ್ತಾರೆ ಅಂತ ಇಷ್ಟು ತಿಳಿದು ಬರ್ತದೆ. ಗೀತಾ ತಾತ್ಪರ್ಯದ ಅರ್ಥವನ್ನು ನಾವು ನೋಡಿದ್ವಲ್ಲ, ಅವರಿಗೆ ಸಾಂಕಲ್ಪಿಕ ಸ್ವರ್ಗವೂ ಇಲ್ಲ ಅಂತ ಒಂದು ವ್ಯಾಖ್ಯಾನದಲ್ಲೇ ನಾವು ನೋಡಿದ್ವಲ್ಲ, ಅದ್ರ ಬಗ್ಗೆ ನಾನು ವಿಚಾರ ಮಾಡಬೇಕಾಗಿದೆ ಅಂತ ಹೇಳಿದೆ. ಯಾಕೆ ಹೇಳಿದೆ ಅಂದರೆ, ಭಾಷ್ಯ ದೀಪಿಕಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ವಿವರಿಸುವಾಗ ಈ ಸಾಂಕಲ್ಪಿಕ ಸ್ವರ್ಗ ಅನ್ನೋದು ದೈತ್ಯೇಂದ್ರ ಲೋಕ, ಇದು ಸ್ವರ್ಗದ ಪ್ರತಿನಿಧಿಯಾಗಿ ನಿರ್ಮಿತವಾದದ್ದು. ಅದು ಯಾರಿಂದ ಪ್ರಾಪ್ಯ ಅನ್ನೋದನ್ನು ವಿವರಿಸುವಾಗ ನಿತ್ಯ ಸಂಸಾರಿಗಳಾದಂತಹ ರಾಜಸರಿಂದ ಮತ್ತು ತಮೋಯೋಗ್ಯರಾದ ರಾಜಸ ತಾಮಸರಿಂದ ಪ್ರಾಪ್ಯವಾಗಿದೆ ಅಂತ ಬರೆದಿದ್ದಾರೆ. ಆದ್ದರಿಂದ ತಮೋಯೋಗ್ಯರಾದಂತಹ ರಾಜಸ ತಾಮಸರಿಗೆ ಸಾಂಕಲ್ಪಿಕ ಸ್ವರ್ಗ ಇದೆ ಅಂತ ಜಗನ್ನಾಥ ಯತಿಗಳ ಅಭಿಪ್ರಾಯ ಆಯಿತು. ಇಲ್ಲಿ ನೋಡಿದರೆ ಸಾಂಕಲ್ಪಿಕ ಸ್ವರ್ಗವೂ ಅವರಿಗಿಲ್ಲ ಅಂತ ಕಂಡು ಬರ್ತಾ ಇದೆ. ಇದು ಹೇಗೆ ಅಂತ ಅನ್ನೋದನ್ನು ನಾವು ಸ್ವಲ್ಪ ಗಮನಿಸಬೇಕಾಗಿದೆ, ಇನ್ನೂ ವಿಚಾರ ನಾವು ಮಥನ ಮಾಡಬೇಕಾಗಿದೆ. ಮತ್ತೆ ಅಪವಾದ, ಇದೊಂದು ಅಪವಾದ ಅಂತ ಇಷ್ಟೇ ತಿಳ್ಕೋಬೇಕು, ಮತ್ತು ಏನಾದರೂ ವಿಶೇಷಾಂಶ ಇದೆ ಅನ್ನೋದನ್ನ ಮುಂದೆ ನಾವು ನೋಡಬೇಕಾಗಿದೆ. ಕರ್ಮಣ ತ್ವಧಮ ಪ್ರೋಕ್ತ ಅಂತ ಏನು ಬಂತಲ್ಲ, ಆ ಅಧಮ ಪ್ರಸಾದದಿಂದ ಸಿಗುವ ಸ್ವರ್ಗಲೋಕ ಅಂತ ಏನಿದೆ ಅದ್ರ ಬಗ್ಗೆ ಬೇರೆ ವಿದ್ವಾಂಸರು ಏನು ಅಭಿಪ್ರಾಯ ಹೇಳಿದ್ದಾರೆ, ಬೇರೆ ಟೀಕಾ ಟಿಪ್ಪಣಿಕಾರ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡಬೇಕು. ಅದರಲ್ಲಿ ಒಂದು ನನಗೀಗ ಲಭ್ಯ ಆಗಿದ್ದು ಗೋವಿಂದಾಚಾರ್ಯರ ಅಭಿಪ್ರಾಯ, ಅದನ್ನು ಇಲ್ಲಿ ಹೇಳ್ತೇನೆ. ಅವರು ಏನು ಅಭಿಪ್ರಾಯ ಪಟ್ಟಿದ್ದಾರೆ, ಪ್ರಸಾದಾತ್ ತ್ವಧಮಾದ್ ವಿಷ್ಣು ಸ್ವರ್ಗಲೋಕ ಪ್ರಕೀರ್ತಿತ ಅಂತಿದೆಯಲ್ಲ, ಆ ಸ್ವರ್ಗಲೋಕ ಅಂದ್ರೆ ಏನದು, ಭೂರ್ಭುವಸ್ವಹ ಅನ್ನುವ 3 ಲೋಕಗಳು. ಕರ್ಮದಿಂದ ಹೋಗ್ಲಿಕ್ಕೆ ಸಾಧ್ಯ ಇರುವುದು ಮ್ಯಾಕ್ಸಿಮಮ್ ಈ 3 ಲೋಕಗಳಿಗೆ, ಇದಕ್ಕಿಂತ ಮುಂದೆ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಹೋಗುವವರು ಯಾರು ಅಂದ್ರೆ, ಮುಕ್ತಿಯೋಗ್ಯರಲ್ಲದೆ ಇದ್ದವರು ಕೂಡ ಭೂರ್ಭುವಸ್ವಹಗಳಿಗೆ ಹೋಗಬಹುದು ಅಂತ ಹೇಳಿದ್ದಾರೆ. ಅಲ್ಲಿ ಸಂಸಾರಿ ಜೀವರು ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆದರೆ ನಿತ್ಯ ಸಂಸಾರಿಗಳು ಅಂತ ಹೇಳಲಿಲ್ಲ ಅನ್ನೋದನ್ನು ಗಮನಿಸಬೇಕು. ನಿತ್ಯ ಸಂಸಾರಿ ಅಂತ ಹೇಳಲಿಲ್ಲ, ಆದರೆ ಸಂಸಾರಿ ಜೀವರು ಅಂತ ಹೇಳಿದ್ದಾರೆ. ಮತ್ತು ಮುಕ್ತಿಯೋಗ್ಯರಲ್ಲದವರು ಕೂಡ ಅಂತ ಹೇಳಿದ್ದಾರೆ. ಆದ್ರಿಂದ ಮುಕ್ತಿಯೋಗ್ಯರಲ್ಲದವರು ಕೂಡ ಅಂದ್ರೆ ಸಂಸಾರದಲ್ಲಿದ್ದ ಜೀವರು ಅಂದ್ರೆ ಅವ್ರು ಯಾರು, ನಿತ್ಯ ಸಂಸಾರಿಗಳು ಮತ್ತು ತಮೋಯೋಗ್ಯರು ಕೂಡ ಭೂರ್ಭುವಸ್ವಹ ಲೋಕಗಳಿಗೆ ಹೋಗ್ತಾರೆ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯನೋ, ಅಥವಾ ನಿತ್ಯ ಸಂಸಾರಿಗಳಾದವರು ಮಾತ್ರ ಭೂರ್ಭುವಸ್ವಹ ಅನ್ನೋ ಲೋಕಗಳಿಗೆ ಹೋಗ್ತಾರೆ ಅಂತ ಅವರ ಅಭಿಪ್ರಾಯನೋ ಅಂತ ಅಲ್ಲಿ ಸ್ಪಷ್ಟ ಆಗೋದಿಲ್ಲ. ಅವರು ಕೂಡ ಹೇಳಬೇಕಾದ್ದೆಲ್ಲವನ್ನು ಹೇಳಿಲ್ಲ ಅಲ್ಲಿ. ಅದಕ್ಕೆ ಅದನ್ನು ಮತ್ತಷ್ಟು ನಾವಿನ್ನು ಬೇರೆ ಮೂಲಗಳಿಂದ, ಅವರೇ ಈ ತತ್ವ ಪ್ರದೀಪಕ್ಕೆ ನಿರ್ಣಯ ಚಂದ್ರಿಕಾ ಅಂತ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ಯಾವಾಗಾದ್ರೂ ಒಂದ್ಸರಿ ಪರಿಶೀಲನೆ ಮಾಡಿ ಹೇಳುವ ಪ್ರಯತ್ನ ಮಾಡ್ತೇನೆ. ಎಲ್ಲವನ್ನೂ ಈಗಲೇ ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಇದೊಂದು ಆಳವಾದ ವಿಮರ್ಶೆ ಮಾತ್ರ ಈಗ ಮಾಡ್ತಾ ಇದ್ದೀವಿ. ಅದರ ನಿರ್ಧಾರ ನಾವು ಆಮೇಲೆ ಮಾಡ್ಬೋದು. ಅಂತೂ ಸ್ವಹ ಅಂದರೆ ಸ್ವರ್ಗಲೋಕ ಅಂದರೆ ಭೂರ್ಭುವಸ್ವಹ ಅನ್ನೋ 3 ಲೋಕಗಳು. ಅದನ್ನು ಜಗನ್ನಾಥ ಯತಿಗಳು ಹೇಳಿದ್ದಾರೆ, ಸಪ್ತಲೋಕಾಂತರ್ಗತವಾದ ಸ್ವರ್ಗಲೋಕ ಅಂತ. ಆದರೆ ಅದು ಯಾವ್ಯಾವ ಲೋಕ ಅಂತ ಜಗನ್ನಾಥ ಯತಿಗಳು ಹೇಳಿಲ್ಲ. ಭೂರ್ಭುವಸ್ವಹ ಅನ್ನೋ 3 ಲೋಕಗಳನ್ನು ತಿಳ್ಕೊಳ್ಬೇಕು ಅಂತ ಇದು ಗೋವಿಂದಾಚಾರ್ಯರು ತಮ್ಮ ಅಭಿಪ್ರಾಯದಲ್ಲಿ ಹೇಳ್ತಾರೆ. ಮತ್ತೆ ಇದಕ್ಕೆ ಗೋವಿಂದಾಚಾರ್ಯ ಹೇಳಿದ್ದಕ್ಕೆ ಪೂರಕವಾಗಿ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಇದೆ, ಅದನ್ನು ಮತ್ತೆ ನಾನು ಮುಂದೆ ನಿಮಗೆ ಅಂಕಿಅಂಶನ ಹೇಳ್ತೇನೆ. ಈಯು ಸ್ತ್ರೀನ್ ಕರ್ಮಣಾಲೋಕಾನ್ ಜ್ಞಾನೇನೈವ ತದುತ್ತರಾನ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಉಲ್ಲೇಖ ಇದೆ. ಈಯು ಸ್ತ್ರೀನ್ ಕರ್ಮಣಾಲೋಕಾನ್, ಕರ್ಮದಿಂದ 3 ಲೋಕಗಳನ್ನು ಹೊಂದುತ್ತಾರೆ. ಅಂದ್ರೆ ಭೂರ್ಭುವಸ್ವಹ ಅನ್ನೋ 3 ಲೋಕಗಳನ್ನು ಹೊಂದುತ್ತಾರೆ. ಜ್ಞಾನೇನೈವ ತದುತ್ತರಾನ್, ಜ್ಞಾನದಿಂದ ಅದ್ರ ಮುಂದಿನ ಎಲ್ಲ ಲೋಕಗಳನ್ನು ಹೊಂದಬೇಕಾದ್ರೂ ಕೂಡ ಜ್ಞಾನ ಅಂತ ಅನ್ನೋದು ಬೇಕೇ ಬೇಕು. ಅದಿಲ್ಲದೆ ಹೋದ್ರೆ ಸಾಧ್ಯ ಆಗೋದಿಲ್ಲ ಅಂತ ತಾತ್ಪರ್ಯ ಇದೆ. ಅದು ಎಲ್ಲಿ ಭಾಗವತ ತಾತ್ಪರ್ಯ ಅಂದ್ರೆ 2ನೇ ಸ್ಕಂದ 2ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ. ಈ ಕಾರಣದಿಂದ ಕರ್ಮದಿಂದ ಸಿಗುವುದು 3 ಲೋಕಗಳು ಅಂತ ಭಾಗವತ ತಾತ್ಪರ್ಯವೂ ಹೇಳುವುದರಿಂದ ಇಲ್ಲಿ ಪ್ರಸಾದ ಪದಮಾದ್ ವಿಷ್ಣು ಸ್ವರ್ಗಲೋಕ ಪ್ರಕೀರ್ತಿತ ಅನ್ನೋ ಮಾತಿನಿಂದ ನಾವು 3 ಲೋಕಗಳನ್ನು ತಿಳ್ಕೊಳ್ಬಹುದು. ಹಾಗೆ ಜಗನ್ನಾಥ ಯತಿಗಳು ಅಭಿಪ್ರಾಯ ಪಟ್ಟಿದ್ದಾರೆ, ಮತ್ತೆ ಗೋವಿಂದಾಚಾರ್ಯ ಕೂಡ ಹಾಗೆ ಹೇಳಿದ್ದಾರೆ. ಅದು ಇವ್ರದ್ದು ಅಭಿಪ್ರಾಯಗಳನ್ನು ಯಾಕೆ ಹೇಳಿದೆ ಅಂದ್ರೆ, ಯಾರ್ದು ನಮಗೀಗ ಲಭ್ಯ ಇದೆ ಅವ್ರದನ್ನು ಹೇಳಿದೆ. ಕೆಲವರು ಅವರು ಅನೇಕ ಟಿಪ್ಪಣಿಕಾರರು ಟೀಕೆಗೆ ವ್ಯಾಖ್ಯಾನ ಮಾಡ್ತಾರೆ, ಜಯತೀರ್ಥರು ಟೀಕೆಗೆ ವ್ಯಾಖ್ಯಾನ ಮಾಡಿರ್ತಾರೆ, ಆದರೆ ಮೂಲವನ್ನು ಅವರು ವ್ಯಾಖ್ಯಾನಿಸಿರೋದಿಲ್ಲ. ಆದ್ರಿಂದ ಕೆಲವು ಕಡೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಇವ್ರೇನು ಅಭಿಪ್ರಾಯ ಪಡ್ತಾರೆ, ರಘುತ್ತಮರಾಗಲಿ ಮತ್ತೊಬ್ರು ಯಾರೋ ಆಗಲಿ ಅನ್ನೋದು ಕೆಲವು ಸರಿ ಗೊಂದಲಕ್ಕೆ ವಿಷಯ ಆಗಿ ಉಳಿತದೆ. ಅದನ್ನು ಮತ್ತೆ ಸರಿಪಡಿಸ್ಕೊಳ್ಳೋಣ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.